ನಮಸ್ಕಾರ ಕರ್ನಾಟಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ರಚನಾ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಇವತ್ತೆಲ್ಲ ದಿನ ಚೆನ್ನಾಗಿತ್ತಲ್ಲ, ಅಮ್ಮ ಬಂದರು, ಕ್ಷಮೆ ಕೇಳಿದ್ರು, ಮತ್ತು ಜೀವ ಅವ್ರ ಮನೆ ಹತ್ರ ಮಾತಾಡೋಕ್ಕೆ ಅಂತ ಹೋಗಿದ್ದಾರೆ. ಇವತ್ತೆಲ್ಲ ಒಳ್ಳೇದಾಗುತ್ತೆ ಅಂತ ಅನಿಸ್ತಾ ಇದೆ. ಯಾಕೋ ಇವತ್ತು ದಿನ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಅಂತ ರಚನಾ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆದರೆ ಹಿಂಗೆ ಮುಂದಕ್ಕೆ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಾಗಿರೋದನ್ನು ಮಾಡಬೇಕಾದ್ರೆ ಕೃಷ್ಣ ಬಂದು ಅಮ್ಮ ಬೇಬಿ ಬಂದರು ಬಾ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ರಚನಾ ಖುಷಿಯಿಂದ ಜೀವನ ಹತ್ರ ಮಾತಾಡೋಕೆ ಹೋಗ್ತಾಳೆ. ಖುಷಿಯಿಂದ ಮಾತಾಡ್ತಿರ್ತಾಳೆ. ಜೀವ ನೀವು ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ನೀವು ಹೋಗಿ ನಿಮ್ಮ ಮನೆಯವ್ರ ಹತ್ರ ಮಾತಾಡಿದ್ದು ನಂಗೆ ಖುಷಿ ಆಯಿತು. ಇಷ್ಟು ಜನ ನಾವು ಅಂದ್ಕೊಂಡಿದ್ದೇನೆ ನೀವು ಮಾಡಿದ್ರಿ ಇವತ್ತು ಅಂತ ರಚನಾ ಖುಷಿಯಿಂದ ಹೇಳ್ತಿರ್ತಾಳೆ. ಅದನ್ನು ನೋಡಿ ಜೀವ ಇವ್ನು ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದಾಗ ಬಾಲ ನಾನೇ ಹೇಳಿದವ್ರಿಗೆ ಅಂತ ಹೇಳ್ತಾನೆ. ಆವಾಗ ಜೀವನಿಗೆ ಸಿಟ್ಟು ಬರುತ್ತೆ. ಆಯಿತು ರಚನಾ ತುಂಬ ಖುಷಿ ಪಡಬೇಡಿ, ಆಯಿತು ಒಂದು ನಿಮಿಷ ಬನ್ನಿ ಅಂತ ಹೇಳಿ ಅವ್ರನ್ನ ಕರೀತಾನೆ. ಅಲ್ಲಿ ಕರೆದಾಗ ರಚನಾ ಮತ್ತು ಜೀವ ಇಬ್ಬರು ಆಚೆ ಹೋಗಿ ಬಾಗಿಲೇ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಮಾತಾಡ್ಬೇಕಾದ್ರೆ ಜೀವ ಹೇಳ್ತಾನೆ, ರಚನಾ ಅಷ್ಟೊಂದೆಲ್ಲ ಖುಷಿ ಪಡಬೇಡಿ, ನಾನು ಹೋಗಿದ್ದು ಅವ್ರ ಹತ್ರ ಮಾತಾಡಬೇಕಲ್ಲ, ಕೃಷ್ಣನ ವಿಷಯಕ್ಕೆ ಬಂದರೆ ಅವ್ರಿಗೆ ವಾರ್ನಿಂಗ್ ಕೊಡಬೇಕಿತ್ತು, ಹಾಗಾಗಿ ಅವ್ರಿಗೆ ವಾರ್ನಿಂಗ್ ಕೊಡೋಕೆ ಹೋಗಿದ್ದೆ ಹೊರತು ಬೇರೆ ಕಾರಣಕ್ಕೂ ಅಲ್ಲ ಅಂತ ಹೇಳ್ತಾಳೆ. ಹೌದಾ, ಇಷ್ಟಕ್ಕೆ ನೀವು ಹೋಗಿದ್ದು, ನೀವೇನು ಮಾಡೋಕ್ಕೆ ಹೋದ್ರಿ, ನೀವು ಹಿಂಗೆಲ್ಲ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನೀವು ಹೋಗಿ ಅವ್ರ ಹತ್ರ ಮಾತಾಡಿರ್ತೀರ, ಎಲ್ಲ ಸರಿ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಂಡ್ರೆ ನೀವ್ಯಾಕೆ ಇಂಥ ಕೆಲಸ ಮಾಡಿದ್ರಿ, ಇದು ಮಾಡಿದ್ದು ಸರಿ ಅಲ್ವಲ್ಲ ಅಂತ ರಚನಾ ಜೀವನ ಕೇಳ್ತಾಳೆ. ಈಗ ಜೀವ ಹೇಳ್ತಾನೆ, ನಮ್ಮ ಮಧ್ಯೆ ಅವ್ರು ಯಾರೂ ಬರೋದು ನಂಗೆ ಇಷ್ಟ ಇಲ್ಲ, ನಾನು ಸಪ್ರೇಟಾಗಿರಬೇಕು, ನಾನು ಹಿಂಗೆ ಇರಬೇಕು, ನನಗೆ ಅದೇ ಇಷ್ಟ, ನಾನು ಅವ್ರೊಟ್ಟಿಗೆ ಹೋಗೋದಿಲ್ಲ, ನಂಗೆ ಅವ್ರು ಬೇಕಾಗೂ ಇಲ್ಲ ಅಂತ ಜೀವ ಹೇಳ್ತಾನೆ. ಇದಕ್ಕೆ ರಚನಾ ನೀವು ತಪ್ಪು ನಿರ್ಧಾರ ತೊಗೋತಾ ಇದ್ದೀರಾ ಅಂತ ಹೇಳಿದಾಗ ಇಲ್ಲ ನಾನು ಸರಿಯಾಗಿದ್ದೀನಿ, ಯಾರು ನನ್ನ ಜೀವನಕ್ಕೆ ಬರೋದು ಬೇಡ ಅಂತ ಹೇಳ್ತಾನೆ. ಇಲ್ಲಿ ರಾಣ ಎಲ್ಲ ಫೈಲ್ಗಳನ್ನ ಅವರಪ್ಪನ ರೂಮಲ್ಲಿ ಹುಡುಕ್ತಿರ್ತಾನೆ. ಆ ಫೈಲ್ಗಳನ್ನೆಲ್ಲ ತೊಗೊಂಬಂದು ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಿದೆ, ಇವರು ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲಿಟ್ಟಿದ್ದಾರೆ ಅಂತ ಹುಡುಕ್ತಿರ್ತಾನೆ. ಆ ಒರಿಜಿನಲ್ ಡಾಕ್ಯುಮೆಂಟ್ ಸಿಗ್ದಲ್ಲೇ ಹುಡುಕ್ತಿರ್ಬೇಕಾದ್ರೆ ಹಾಗೆ ಅಪ್ಪನ ಹತ್ರ ಒಂದು ಪ್ರೊಫೆಷ್ನಲ್ ಫೋನ್ ಅಲ್ದಲೆ ಒಂದು ಪರ್ಸ್ನಲ್ ಫೋನ್ ಇರ್ತಲ್ಲ, ಆ ಫೋನಲ್ಲಿ ಅವ್ನು ಇಲ್ಲಿ ಮನೆಗೆ ಬರೋದು, ಅವನ ಆಸ್ತಿ ವಿಚಾರವಾಗಿ ಎಲ್ಲ ಅದರಲ್ಲಿರುತ್ತೆ. ಆದರೆ ಅದಲ್ಲಿ ಎಲ್ಲಿದೆ ಆ ಫೋನ್ ಅಂತ ಆ ಫೋನ್ ಹುಡ್ಕೋಕ್ಕೆ ಅಂತ ಅವ್ನು ವಾರ್ಡ್ರೋಬ್ ಎಲ್ಲ ತೆಗಿತಾನೆ. ಆ ವಾರ್ಡ್ರೋಬ್ ಎಲ್ಲ ತೆಗೆದು ಅವ್ರ ಅಪ್ಪನ ಫೋನ್ನ ಹುಡುಕ್ತಿರ್ತಾನೆ. ಅದೇ ಟೈಮ್ಗೆ ಅವ್ರ ಅಣ್ಣ ಮತ್ತು ಅವ್ರ ತಮ್ಮ ಮತ್ತು ಅವ್ರ ತಮ್ಮನ ಹೆಂಡತಿ ಇಬ್ಬರೂ ಜಗದೀಶ್ ಅಂದರೆ ರೂಮಿಗೆ ಬರ್ತಾರೆ. ರೂಮಿಗೆ ಬಂದಾಗ ರಾಣ ರೂಮೆಲ್ಲ ಹುಡುಕ್ತಿರೋದನ್ನ ನೋಡಿ ನೀನೇನು ಮಾಡ್ತಿದ್ದೆ ರಾಣ ಅಣ್ಣನ ರೂಮಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ರಾಣ ಹೇಳ್ತಾನೆ, ಯಾಕೆ ನಮ್ಮಪ್ಪನ ರೂಮ್ಗೆ ನಾನು ಬರಬಾರ್ದ, ನಾನು ಬಂದು ಏನಾರು ಹುಡುಕ್ತೀನಿ ಅದನ್ನು ಕೇಳೋಕ್ಕೆ ನೀವು ಯಾರು ಅಂತ ಕೇಳ್ತಾನೆ. ಅದಕ್ಕೆ ನೀನೇ ಹುಡುಕ್ತದೆ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ ಅಪ್ಪನ ಹತ್ರ ಒಂದು ಪ್ರೊಫೆಷ್ನಲ್ ಫೋನ್ ಅಲ್ದರೆ ಪರ್ಸ್ನಲ್ ಫೋನ್ ಕೂಡ ಇತ್ತಲ್ಲ, ಆ ಪರ್ಸ್ನಲ್ ಫೋನ್ ಎಲ್ಲಿದೆ, ನನಗೆ ಆ ಫೋನ್ ಬೇಕು, ಅದರಲ್ಲಿ ಏನೋ ವಿಷಯ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಹೌದಾ, ನಂಗೆ ಗೊತ್ತಿಲ್ಲಪ್ಪ ಪರ್ಸ್ನಲ್ ಫೋನ್ ಎಲ್ಲಿದೆ ಅಂತ ಹೇಳ್ತಾನೆ. ನಿಮಗೆ ಗೊತ್ತಿರುತ್ತೆ, ಅಪ್ಪ ನಿಮ್ಮ ಹತ್ರ ಹೇಳಿರ್ತಾರೆ, ಎಲ್ಲಿಟ್ಟಿದ್ದೀರಾ ಫೋನ್ನ ಅಂತ ಕೇಳಿದಾಗ ಇಲ್ಲಪ್ಪ ಅಣ್ಣ ನನ್ನ ಹತ್ರ ಅದ್ರ ಬಗ್ಗೆ ಏನೂ ಹೇಳಿಲ್ಲ, ಅದು ಪರ್ಸ್ನಲ್ ಫೋನಲ್ಲ, ಹಾಗಾಗಿ ನನ್ನ ಹತ್ರ ಏನೂ ಹೇಳಿಲ್ಲ, ಪ್ರೊಫೆಷ್ನಲ್ ಫೋನ್ ಆದರೆ ಆಫೀಸ್ ಕೆಲಸದ ಅಂಗಡಿ ಕೆಲಸದ್ದೆಲ್ಲ ಅದರಲ್ಲಿರುತ್ತೆ ಅಂತ ನಂಗೆ ಗೊತ್ತು, ಅದೇ ಪರ್ಸ್ನಲ್ ಫೋನಲ್ಲಿ ಏನಿದೆ ಅಂತ ನಂಗೆ ಗೊತ್ತಿಲ್ಲ, ಅವ್ನು ಎಲ್ಲಿಟ್ಟಿದ್ದಾನೆ ಅಂತ ನಂಗೆ ಗೊತ್ತಿಲ್ಲ, ದಯವಿಟ್ಟು ಇದನ್ನು ನೀನು ಕಪಿಲ್ ಹತ್ರ ಹೇಳ್ಬೇಡಪ್ಪ, ಅವ್ನು ಬಂದು ಸಾಯಿಸೋಕ್ಕೆ ಬರ್ತಾನೆ ಅಂತ ಅಲ್ಲಿ ಕರೆಕ್ಟಾಗಿ ಕಪಿಲ್ ಬರ್ತಾನೆ. ಕಪಿಲ್ ಬಂದು ಅವ್ರ ಅಪ್ಪಂಗೆ ಕತ್ಕಿಸಕ್ಕೆ ಹೋಗ್ತಾನೆ. ಆಗ ರಾಣ ಹೇಳ್ತಾನೆ, ಕಾಪು ಬಿಡು ಬಾಯ್ಲಿ, ಈ ಫೈಲ್ಸ್ನೆಲ್ಲ ಎತ್ಕೊಂಬ ಅಂತ ಹೇಳ್ತಾನೆ. ಅಲ್ಲಿದ್ದಿದ್ದ ಫೈಲ್ಸ್ನೆಲ್ಲ ಎತ್ಕೊಂಡು ಅವ್ರು ರೂಮಿಗೆ ಹೋಗ್ತಾರೆ. ಇಲ್ಲಿ ಅವರೆಲ್ಲ ರೂಮಿಂದ ಹೋದ್ಮೇಲೆ ಅವ್ನು ಹೆಂಡ್ತಿ ನೀವು ಯಾಕೆ ಹಿಂಗೆ ಮಾಡ್ತಿರೋದು, ದಯವಿಟ್ಟು ಕಪಿಲ್ ಕೇಸ್ ಸಿಗೋಕ್ಕೋಗ್ಬಿಡಿ ಅಂತೇಳಿ ಅವಳು ಅಲ್ಲಿಂದ ಹೊರಡ್ತಾಳೆ. ಅಷ್ಟರಲ್ಲಿ ಈಶ್ವರ್ಚಂದ್ರ ಅಲ್ಲಿದ್ದಿದ್ದು ಫೋನನ್ನು ನೋಡಿರ್ತಾನೆ. ಆ ಫೋನ್ನ ಎತ್ಕೊಂಡು ಹೊರಗೆ ಹೋಗ್ತಾನೆ. ಹೊರಗೆ ಬಂದು ರಚನೆಗೆ ಫೋನ್ ಮಾಡ್ತಾನೆ. ರಚನೆಗೆ ಫೋನ್ ಮಾಡಿ, ಅಮ್ಮ ರಚನಾ, ನಾನು ಈಶ್ವರ್ಚಂದ್ರ ಮಾತಾಡ್ತಿರೋದು, ನಿಂಗೊಂದು ವಿಷಯ ಹೇಳಬೇಕು, ಅರ್ಜೆಂಟಾಗಿ ನೀನು ಇವಾಗ ಸಿಗಬೇಕು ಅಂದಾಗ ರಚನಾ ಇಷ್ಟೊತ್ತಲ್ಲ ಮಾವ, ಇಷ್ಟೊತ್ತಲ್ಲಿ ಬರೋಕ್ಕಾಗಲ್ಲ, ಬೆಳಗ್ಗೆ ಸಿಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಈಶ್ವರ್ಚಂದ್ರ ಹೇಳ್ತಾನೆ, ಇಲ್ಲಮ್ಮ ಸಂಜೀವ ಮನೆಗೆ ಬರೋದಕ್ಕಾಗೋಕ್ಕೆ ಅಂತ ಒಂದು ದಾರಿ ಸಿಕ್ಕಿದೆ, ನಾನು ಇವಾಗಲೇ ಅದನ್ನು ನಿನ್ಗೆ ಹೇಳಬೇಕು ಅಂತ ಹೇಳ್ತಾಳೆ. ಸರಿ ಅಂತ ರಚನಾ ನಿಧಿಗೆ ಫೋನ್ ಮಾಡಿ, ನೀನು ಅರ್ಜೆಂಟಾಗಿ ಒಂದು ಲೊಕೇಶನ್ ಕಳಿಸಿನಿ, ನೀನು ಅಲ್ಲಿಗೆ ಬಾ ಅಂತೇಳಿ ನಿಧಿನೂ ಅಲ್ಲಿಗೆ ಕರ್ಸ್ಕೊತಾಳೆ. ಇಲ್ಲಿ ಬಾಲಂಗೆ ರಚನಾ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತೇಳಿ ಮನೆಯಿಂದ ಹೊರಡ್ತಾಳೆ. ಇಲ್ಲಿ ರಾಣ ಫೈಲ್ನೆಲ್ಲ ಹುಡುಕ್ತಿರ್ತಾನೆ. ಒರಿಜಿನಲ್ ಡಾಕ್ಯುಮೆಂಟ್ ಫೈಲ್ ಎಲ್ಲಿದೆ, ಅದನ್ನು ಎಲ್ಲಿಟ್ಟಿದ್ದಾರೆ ನಮ್ಮಪ್ಪ ಅಂತಲೇ ಅರ್ಥ ಆಗ್ತಿಲ್ಲ, ನಮ್ಗೆ ಆ ಫೈಲ್ ಸಿಗಬೇಕು, ಅದೆಲ್ಲರೂ ಡಾಕ್ಯುಮೆಂಟ್ ಸಿಗಬೇಕು, ಆವಾಗಲೇ ನಮಗೆಲ್ಲ ಸರಿ ಹೋಗೋದು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅದಲ್ಲಿ ಏನಿದೆ ಅಂತ ತಿಳ್ಕೊಬೇಕು, ವಿಲ್ಲಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಎಲ್ಲಿಟ್ಟಿದ್ದಾರೆ ಅನ್ನೋದು ಡಾಕ್ಯುಮೆಂಟ್ ಬೇಕು, ಆ ಡಾಕ್ಯುಮೆಂಟ್ನ ಸುಟ್ಟಾಕಬೇಕಾಗಿರೋದು ನಮ್ಮ ಉದ್ದೇಶ, ಅದು ಹೆಂಗಾರು ಮಾಡಿ ಸುಟ್ಟಾಕಿದ್ರೆ ಅವಾಗ ಏನು ಮಾಡೋಕ್ಕಾಗಲ್ಲ ಯಾರೂ ಅಂತ ರಾಣ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಲಾಯರ್ ಮತ್ತು ದೇವಿ ಇಬ್ಬರು ರಾಣನ ರೂಮಿಗೆ ಬರ್ತಾರೆ. ಆಗ ಲಾಯರ್ ಹೇಳ್ತಾರೆ, ನೀ ಇಂಥ ಕಚಡ ನನ್ನ ಮಗ ಅಂತ ಗೊತ್ತಿರೋದಕ್ಕೇ ಆ ವಿಲ್ನೆಲ್ಲ ನನ್ನ ಹತ್ರ ಜಗದೀಶ್ ಚಂದ್ರ ಆರಾಮ ಸೆಕ್ಯೂರಾಗಿ ಸೇಫಾಗಿ ನನ್ನ ಹತ್ರ ಕೊಟ್ಟಿದ್ದಾನೆ, ಅದೆಲ್ಲ ನನ್ನ ಹತ್ರ ಸೇಫಾಗಿದೆ ಒರಿಜಿನಲ್ ಡಾಕ್ಯುಮೆಂಟ್ ಅಂತ ಹೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಯಾಕೋ ನೀವು ಹಿಂಗೆ ಆಡ್ತಾಯಿದ್ದೀರಾ, ಒರಿಜಿನಲ್ ಡಾಕ್ಯುಮೆಂಟ್ನ ಸುಟ್ಟಾಕಿ ಹಾಳು ಮಾಡಬೇಕಂತಿದ್ದೀರಲ್ಲ, ನಿಮಗೇನು ತಲೆ ಕೆಟ್ಟಿದೆ ಅಂತ ದೇವಿ ಕೇಳ್ತಾಳೆ. ಅದಕ್ಕೆ ರಾಣಂಗೆ ಕೋಪ ಬಂದು, ಒರಿಜಿನಲ್ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ ಅಂತಂದರೆ ಕಪಿಲ್ ಹೋಗಿ ಲಾಯರ್ ಕುತ್ತಿಗೆ ಪಟ್ಟಿ ಹಿಡಿತಾನೆ. ಲಾಯರ್ ಕುತ್ತಿಗೆ ಪಟ್ಟಿ ಹಿಡಿದು ನೀವು ಕೊಡಿ ಅದನ್ನು ಡಾಕ್ಯುಮೆಂಟ್ ಅಂತ ಕೇಳಿದಾಗ ಲಾಯರ್ ಹೇಳ್ತಾರೆ, ಏನಾದ್ರು ನನ್ನ ಮೇಲೆ ಕೈ ಮಾಡಿದ್ರೆ ನೀನು ಜೈಲಲ್ಲಿ ಕೂರಿಸಿ ಸ್ಲೇಟ್ ಕೊಟ್ಟು ಮುದ್ದೆ ಮುರಿಸ್ತೀನಿ, ಬಾಯಿ ಮುಚ್ಕೊಂಡು ಮರ್ಯಾದೆಯಿಂದ ಕೈ ಎತ್ತಿದ್ರೆ ಸರಿ ಅಂತ ಲಾಯರ್ ಹೇಳ್ತಾರೆ. ಆಗ ಕಾಪು ಅಂತ ಹೇಳಿದ ತಕ್ಷಣ ಅವನು ಕಪಿಲ್ ಕೈ ಬಿಡ್ತಾನೆ. ದೇವಿ ಅವರಿಬ್ಬರಿಗೂ ಚೆನ್ನಾಗಿ ಬೈತಾಳೆ, ನಿಮ್ಗೇನಾಗಿದೆ,
ನಿಮ್ಗೇನು ತಲೆಗಿಲ್ಲ ಕೆಟ್ಟಿದ್ಯಾ, ನಿಮ್ಗೇನು ಮಾಡ್ಬೇಕು ಏನು ಮಾಡ್ಬೇಡ ಅಂತ ಗೊತ್ತಿಲ್ಲ, ಹಿಂಗೆ ಆಡ್ತಾಯಿದ್ದೀರಲ್ಲ, ಯಾಕೆ ಹಿಂಗೆ ಆಡ್ತಾಯಿದ್ದೀರಾ, ಆಸ್ತಿ ಎಲ್ಲೋಗುತ್ತೆ, ಸಂಜೀವಣ್ಣ ಬಂದು ಈ ಆಸ್ತಿನೇನು ಕೇಳಲ್ಲ, ಅವ್ನು ಇಲ್ಲಿ ಬಂದು ಆಸ್ತಿಲಿ ಇರೋದು ಇಲ್ಲ, ನೀವು ಯಾಕೆ ಹಿಂಗೆ ಆಡ್ತಾಯಿದ್ದೀರಾ ಅಂತ ಅವಳು ದೇವಿ ರಾಣಂಗೆ ಮತ್ತು ಕಪಿಲ್ಗೆ ಇಬ್ಬರಿಗೂ ಬೈತಾಳೆ. ಆಗ ಲಾಯರ್ ದೇವಿಗೆ ಹೇಳ್ತಾರೆ, ನೋಡಮ್ಮ ದೇವಿ, ನೀನು ಈಗಲೇ ಪದ್ಮಾಜ್ ಅವ್ರ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಅವ್ರು ದೊಡ್ಡಮ್ಮ ಸೆನ್ಸಿಟಿವ್ ಆಗಿದ್ದಾರೆ, ನೀವು ಬರೋದು ಬೇಡ, ನಾನು ಮಾತಾಡ್ತೀನಿ ಅಂತ ದೇವಿ ಹೇಳ್ತಾಳೆ. ಈ ಮನೇನ ನಾನು ನಂಬೋದು ನೀನೊಬ್ಬಳೇ, ನೀನೇನಾದ್ರು ಮಾಡಿ ಅದನ್ನು ಒಪ್ಪಿಸ್ಬೇಕು ಅಂತ ದೇವಿಗೆ ಹೇಳಿ ಕಳಿಸ್ತಾರೆ. ದೇವಿ ಅಲ್ಲಿಗೆ ಹೋಗ್ತಾಳೆ. ದೇವಿ ಅಲ್ಲಿ ಹೋಗೋಷ್ಟರಲ್ಲಿ ರಾಣ ಆಲ್ರೆಡಿ ಅವರು ಮಾತ್ರ ನಿಂತಿರ್ತಾನೆ. ಒಳಗೆ ಹೋಗ್ಬೇಕಂತ ಇರ್ತಾದ್ರೆ ಬೀಗನ ದೇವಿ ಹಾಕ್ಕೊಂಡಿರ್ತಾಳೆ. ಆಗ ದೇವಿಗೆ ಹೇಳ್ತಾನೆ, ನೀವು ಬಾಗಿಲು ತೆಗಿ, ನಾವು ಒಳಗೆ ಹೋಗಿ ಮಾತಾಡೋಣ ಅಮ್ಮನ ಹತ್ರ ಅಂತ ಹೇಳ್ತಾನೆ. ರಾತ್ರಿ ಈಶ್ವರ್ಚಂದ್ರ ಇಲ್ಲಿ ಫೋನ್ ತೊಗೊಂಡು ಹೊರಗೆ ಹೋಗ್ತಾ ಇರ್ತಾನೆ. ಹೊರಗೆ ಹೋಗ್ಬೇಕಾದ್ರೆ ಅದನ್ನು ಕಪಿಲ್ ನೋಡ್ತಾನೆ. ಈ ಮುದ್ದೆ ಎಲ್ಲಿ ಹೋಗ್ತಾಯಿದ್ದಾನೆ ಇಷ್ಟೊತ್ತಲ್ಲಿ ಯಾಕೆ ಹಿಂಗೆ ಹೋಗ್ತಾಯಿದ್ದಾನೆ ಅಂತ ಕಪಿಲ್ ನೋಡಿ ಅವ್ರ ಅಪ್ಪನ ಕಾರ್ ಹತ್ಕೊಂಡು ಹೊರಡ್ತಾನೆ. ಅವರಪ್ಪ ಹೊರಡ್ಬೇಕಾದ್ರೆ ಕಪಿಲ್ ಹಿಂದೆಯಿಂದನೇ ಅವ್ರ ಅಪ್ಪನ ಕಾರ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಈ ಮುದ್ದೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ದಾನೆ, ಅದು ಈ ಕಡೆ ಎಲ್ಲಿ ಹೋಗ್ತಿದ್ದಾನೆ, ಏನು ಮಾಡೋಕ್ಕೆ ಹೊರಟಿದ್ದಾನೆ ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಕಪಿಲ್ ಯೋಚನೆ ಮಾಡ್ಕೊಂಡು ಕಾರ್ ಓಡಿಸ್ತಾ ಇರ್ತಾನೆ. ಇಲ್ಲಿ ಅವ್ರ ಅಪ್ಪಂಗೆ ಕಪಿಲ್ ಹಿಂದೆ ಫಾಲೋ ಮಾಡ್ತಿರೋದು ಗೊತ್ತಿಲ್ಲದಲೇ ಅವರು ರಚನನ ಮೀಟ್ ಮಾಡೋಕ್ಕೆ ಅಂತ ಒಂದು ಸ್ಪಾಟ್ ಇರ್ತಾರೆ. ಆ ಜಾಗಕ್ಕೆ ಹೋಗೋಕ್ಕೆ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ನ ಕಾರ್ನ ಬಿಡ್ದಲ್ಲೇ ಹಿಂದೆ ಫಾಲೋ ಮಾಡ್ಕೊಂಬರ್ತಾನೆ. ಅದು ಅಚಾನಕ್ಕಾಗಿ ಕಾರ್ ಮಿಸ್ ಆಗಿಬಿಡುತ್ತೆ. ಅವ್ರ ಅಪ್ಪ ಬೇರೆ ರೋಡಲ್ಲಿ ಡೈವರ್ಷನ್ ತೊಗೋತಾರೆ, ಇವನಿಗೆ ಅದು ಕಾರ್ ಮಿಸ್ ಆಗುತ್ತೆ. ಆಗ ಅವ್ರ ಕಡೆಯವ್ರಿಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ನಾನು ಹೇಳೋ ಲೊಕೇಶನ್ ಬಂದರು ಎಲ್ರು ಅಂತ ಫೋನ್ ಮಾಡಿ ಕರೀತಾನೆ. ಇಲ್ಲಿ ನಿಧಿ ಮತ್ತು ರಚನಾ ಇಬ್ಬರು ಅವ್ರ ಮಾವನಿಗೆ ಕಾಯ್ತಾ ನಿಂತಿರ್ತಾರೆ. ಆಗ ಈಶ್ವರ್ಚಂದ್ರ ಅವ್ರು ಹೇಳಿದ ಲೊಕೇಶನ್ ಬಂದು ಕಾರ್ ಇಳಿದು ರಚನಾ ಹತ್ರ ಬಂದು, ರಚನಾ ಬಂದೆ ಮನೆ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ ಅಂತ, ಇಲ್ಲ ಮಾವ ನಾನು ಬಂದಿದ್ದೀನಿ, ಇದು ನನ್ನ ತಂಗಿ ನಿಧಿ ಅಂತ ಹೇಳ್ತಾಳೆ. ಇದು ನಮ್ಮ ಮಾವ ಈಶ್ವರ್ಚಂದ್ರ ಅಂತ ಹೇಳಿದಾಗ ಹಾಯ್ ಅಂಕಲ್ ಅಂತ ನಿಧಿ ಹೇಳ್ತಾಳೆ. ಆಗ ಈಶ್ವರ್ಚಂದ್ರ ಸ್ವಲ್ಪ ಸೈಲೆಂಟ್ ಆಗಿದ್ದಕ್ಕೆ ನಿಧಿಗೆ ಅರ್ಥ ಆಗುತ್ತೆ, ಯಾಕೆ ನಾನು ಇಲ್ಲೇ ಒಂದು ಇಯರಿಂಗ್ ತೊಗೋಬೇಕು, ಶಾಪಲ್ಲಿ ಇರ್ತೀನಿ, ನೀನು ಎಲ್ಲ ಮಾತಾಡ್ಕೊಂಡು ಮುಗಿಸ್ಕೊಂಡ್ಮೇಲೆ ನಂಗೆ ಫೋನ್ ಮಾಡು ಅಂತ ಹೇಳ್ತಾಳೆ. ಸರಿ ಆಯಿತು ನಿಧಿ, ನೀನು ಹುಷಾರು ಅಂತ ಹೇಳಿ ಅವಳನ್ನ ಕಳಿಸ್ತಾಳೆ. ಇಲ್ಲಿ ಸಂಜೀವ ನಮ್ಮ ರೂಮಲ್ಲಿ ಕೂತ್ಕೊಂಡು ತಲೆ ಬಗ್ಗಿಸ್ಕೊಂಡು ಅಳ್ತಾ ಇರ್ತಾನೆ. ಆಗ ಅಲ್ಲಿ ಕೂತ್ಕೊಂಡು ರಾಣ ಬಂದು ಪಕ್ಕದಲ್ಲಿ ಕೂತ್ಕೋತಾನೆ. ಅಮ್ಮ ಅಂತೇಳಿ ಅವನ್ನ ಹತ್ಕೊಂಡು ಅವಳ ತೊಡೆ ಮಲ್ಕೋತಾನೆ. ಯಾಕೆ ರಾಣ ಏನಾಯಿತು, ನನ್ನ ಮಗ ರಾಣ ನೀನೇ ಕಳ್ತಾ ಇದೆಯಾ ಅಂತ ಕೇಳಿದಾಗ, ಇಲ್ಲ ಅಮ್ಮ ನಂಗೆ ಬೇಜಾರಾಗ್ತದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ರಾಣ ಹೇಳ್ತಾರೆ. ಅದಕ್ಕೆ ನಾನು ನಿಮ್ಮಮ್ಮ ಇರಬೇಕಾದ್ರೆ ನಿನಗೇನಾಗುತ್ತೆ, ನಿನಗೇನು ಆಗೋಲ್ಲ, ತಲೆ ಕೆಡಿಸ್ಕೋಬೇಡ ಅಂತ ರಾಣಂಗೆ ಸಮಾಧಾನ ಮಾಡ್ತಾಳೆ. ಹಂಗೆ ರಾಣ ಹೇಳ್ತಾನೆ ಅವ್ರ ಅಮ್ಮಂಗೆ, ಅಣ್ಣ ಬರ್ತಾನಂತೆ ಇಲ್ಲಿ, ಈ ಮನೆಗೆ ಸಂಜೀವ ಬರ್ತಾನಂತೆ ಅಂತಂದಾಗ ಅವರಮ್ಮ, ಇಲ್ಲ ಅವ್ನು ಇಲ್ಲಿಗೆ ಬರ್ಕೂಡ್ದು, ಏನೇ ಇದ್ರೂ ನಾನೇ ನೋಡ್ಕೋತೀನಿ, ಇದು ಆಸ್ತಿ ಎಲ್ಲ ಸೇರಬೇಕಾಗಿರೋದು ನಿನಗೆ, ನೀನೊಬ್ಬನೇ ನನ್ನ ಮಗ, ಅವ್ನು ನನ್ನ ಮಗ ಅಂತ ಹೇಳಿ ಅಳಕ್ಕೆ ಶುರು ಮಾಡ್ತಾಳೆ. ಅಳಕ್ಕೆ ಶುರು ಮಾಡಿದಾಗ ದೇವಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು, ದೊಡ್ಡಮ್ಮ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡೋದು ಬಿಡ್ತಾಳೆ. ಆಗ ಅವರಮ್ಮ ಹೇಳ್ತಾಳೆ, ಈ ಆಸ್ತಿ ಎಲ್ಲ ಸೇರಬೇಕಾಗಿರೋದು ನಿನಗೆ, ಇದು ನನ್ನ ಗಂಡನ ಆಸ್ತಿ, ನೀನೊಬ್ಬನೇ ನನ್ನ ಮಗ, ಅವ್ನು ನನ್ನ ಮಗ ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಾಣ, ಹೌದಮ್ಮ, ಆದರೆ ಲಾಯರ್ ಇಲ್ಲಿಗೊಂದು ಬರಲೇಬೇಕು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ದೇವಿ ಮಾತು ಶುರು ಮಾಡ್ತಾಳೆ. ನೋಡಿ ದೊಡ್ಡಮ್ಮ, ಇದು ದೊಡ್ಡಪ್ಪನ ಆಸೆ, ದೊಡ್ಡಪ್ಪ ಇದ್ದಾಗ ಯಾರ ಹತ್ರನೂ ಏನನ್ನೂ ಕೇಳಿದವರಲ್ಲ, ನಂಗೆ ಇದು ಬೇಕು ಅಂತ ಹೇಳಿದವರಲ್ಲ, ಆದರೆ ಅವ್ರು ಸತ್ತ ಮೇಲೆ ಅವ್ರು ಇದನ್ನು ಮಾಡಬೇಕಂತ ಕೇಳ್ಕೊಂಡಿದ್ದಾರೆ. ಆ ಸಂಜೀವ್ ಅಣ್ಣಗೆ ಆಸ್ತಿ ಬೇಡ, ಬರೀ ಅವ್ರು ಬಂದು ಅವ್ರ ಕಾರ್ಯ ಮಾಡಬೇಕಾಗಿರೋದು ಅಷ್ಟೇ ದೊಡ್ಡಪ್ಪನ ಆಸೆ ಅಂತ ಕೇಳ್ತಾಳೆ. ಆಗ ರಾಣ ಅವ್ರ ಅಮ್ಮಂಗೆ ಹೇಳ್ತಾನೆ, ಅಮ್ಮ ಇದನ್ನೆಲ್ಲ ನೀನು ನಂಬೇಡ, ಇವಳು ಮನೇಲೇನೇ ಮಾತು ಕಟ್ತಾಯಿದ್ದಾಳೆ, ಮನೆ ಕಟ್ತಿದ್ದಾಳೆ, ದಯವಿಟ್ಟು ಇವಳು ಮಾತನ್ನ ನಂಬೇಡ, ಸಂಜೀವನ ಇಲ್ಲಿಗೆ ಬರೋದು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವರಮ್ಮ ಯೋಚನೆ ಮಾಡ್ತಾ ಇರ್ತಾಳೆ, ಏನು ಮಾಡೋದು ಅಂತ. ಅಲ್ಲಿ ತುಂಬ ಜ್ವರಗೆ ಅಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿ ಕಪಿಲ್ ಗಾಡಿ ಓಡಿಸ್ಕೊಂಬರ್ಬೇಕಾದ್ರೆ ಅಲ್ಲಿ ಎದುರುಗಡೆ ನಿಧಿ ಸಿಗ್ತಾಳೆ. ಇಲ್ಲಿ ಬರ್ತಿದ್ದಾಳೆ, ಇವಳನ್ನೇ ಇಷ್ಟು ದಿನ ಹುಡುಕ್ತದೆ, ಅವತ್ತು ನನಗೆ ಅವಮಾನ ಮಾಡಿದ್ಲೆಲ್ಲ ಇವಳಿಗೆ ಏನಾದ್ರು ಒಂದು ಮಾಡಬೇಕು ಅಂತೇಳಿ ಕಾರ್ನ ಫಾಸ್ಟಾಗಿ ಓಡಿಸ್ಕೊಂಡು ಅವಳು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಅದೇ ನಿಧಿಗೆ ಗೊತ್ತಿದ್ದಾಳೆ, ಅವಳು ಫೋನ್ ಯೂಸ್ ಮಾಡಿಕೊಂಡು ಅಲ್ಲಿ ನಡ್ಕೊಂಬರ್ತಾ ಇರ್ತಾಳೆ. ಅವಳು ಏನು ಮಾಡ್ತಾನೋ ಕಪಿಲ್ ಇವಾಗ ಕಾದು ನೋಡಬೇಕಾಗಿದೆ. ಇಲ್ಲಿ ದೇವಿ ಹೇಳ್ತಾಳೆ, ಅಣ್ಣ ಯಾವ ಆಸ್ತಿನೂ ಕೇಳಲ್ಲ, ಇದಕ್ಕೆ ನಾನು ಗ್ಯಾರಂಟಿ, ಅವನಿಗೆ ಯಾವ ಆಸ್ತಿನೂ ಬೇಕಾಗಿಲ್ಲ, ಅವನು ಅವ್ರ ದೊಡ್ಡಪ್ಪನ ಆಸೆ ಅಂತ ಬಂದು ಕಾರ್ಯ ಮಾಡಿದ್ರೆ ಸಾಕು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅವರಮ್ಮ ಸ್ವಲ್ಪ ಅಳೋದನ್ನು ಕಮ್ಮಿ ಮಾಡಿ ಗಟ್ಟಿಯಾಗಿ ಕುತ್ಕೋತಾಳೆ. ಆಗ ಕಪಿಲ್ ಇವಳು ಏನೇನೋ ಮಾತಾಡ್ತಿದ್ದಾಳಮ್ಮ, ಇವಳು ಮಾತನ್ನೆಲ್ಲ ನೀನು ನಂಬೇಡ, ನೀನು ಇದಕ್ಕೆಲ್ಲ ಒಪ್ಕೋಬೇಡ ಅಂತ ಕಪಿಲ್ ಹೇಳ್ತಾನೆ. ಅಂತ ಹೇಳಿದಾಗ ದೇವಿ, ಇಲ್ಲ ದೊಡ್ಡಮ್ಮ, ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಅವನಿಗೆ ಆಸ್ತಿ ಬೇಕಾಗಿಲ್ಲ, ಅವ್ನಿಗೆ ಬೇಕಿರೋದು ದೊಡ್ಡಪ್ಪನ ಕಾರ್ಯ ಮಾಡಬೇಕಾಗಿರೋದು ಅಷ್ಟೇ, ನೀವು ಇದಕ್ಕೇನಾದ್ರು ಒಪ್ಕೊಡಿದ್ದೀರಮ್ಮ ಅಂತ ಹೇಳಿದಾಗ ಒಪ್ಕೋತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಅವರಮ್ಮ ಯೋಚನೆ ಮಾಡಿ ಎದ್ದು ನಿಂತ್ಕೊಂಡು, ಸರಿ ಆಯಿತು, ಅವ್ನ ಮನೆಗೆ ಬರಲಿ ಅಂತ ಅವರಮ್ಮ ಒಪ್ಕೋತಾಳೆ. ಇದನ್ನು ಕೇಳಿ ರಾಣಂಗೆ ಶಾಕ್ ಆಗುತ್ತೆ. ಅಮ್ಮ ಯಾಕೆ ಹಿಂಗೆ ಒಪ್ಕೊಂಡ್ರು, ನಾನು ಹೇಳ್ತಿದ್ರು ಅಮ್ಮ ಬೇಡ ಅಂತಾರೆ ಅಂತ ಅಂದ್ಕೊಂಡ್ರೆ, ಅಮ್ಮ ಒಪ್ಕೊಂಡಲ್ಲ, ಯಾಕೆ ಹಿಂಗೆ ಒಪ್ಕೊಂಡ್ರು ಅಂತ ಯೋಚನೆ ಮಾಡಿ ನನಗೆ ಶಾಕ್ ಆಗಿರುತ್ತೆ. ಅದೇ ದೇವಿಯ ದೊಡ್ಡಮ್ಮನ ನೋಡಿ ಖುಷಿ ಪಡೋದಕ್ಕೆ ಶುರು ಮಾಡ್ತಾಳೆ. ಮುಂದೇನಾಗುತ್ತೆ ನೋಡೋಣ ಕಾದು.